ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಇವನೇನಕ್ಕೆ ಅಕ್ಕಿನ ನೆನೆ ಹಾಕಿ ಇಡ್ತಿದ್ದಾನೆ ಅಂತ ನೋಡ್ತಿದ್ದೀರಾ? ಏನಿಲ್ಲಪ್ಪ, ನಾನು ಮಾಡ್ತಿರೋದು ನಮ್ಮ ಮಂಗಳೂರು ಸ್ಟೈಲು ನೀರು ದೋಸೆ. ನೀರು ದೋಸೆ ಮಾಡೋದೇನು ತುಂಬ ಕಷ್ಟ ಇಲ್ಲ. ನೀರು ದೋಸೆ ಮಾಡಿ ಆದಮೇಲೆ ಕಿಚನ್ ಎಲ್ಲ ಗಲೀಜಾಗಿರುತ್ತಲ್ಲ, ಅದನ್ನು ಕ್ಲೀನ್ ಮಾಡೋದೇ ದೊಡ್ಡ ಕಷ್ಟ. ನಾನು 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ. ಅದನ್ನು ಚೆನ್ನಾಗಿ ತೊಳೆದು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನೈಟ್ ಪೂರ್ತಿ ಅದನ್ನು ನೆನೆಯಕ್ಕೆ ಇಟ್ಬಿಟ್ಟೆ. ಬೆಳಿಗ್ಗೆದ್ದು ಅದನ್ನು ಮತ್ತೊಂದ್ಸಲ ತೊಳ್ಕೊಂಡು ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡೆ. ರುಬ್ಬಿರೋಂಥ ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ಹಾಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡು, ಹಾಗೆ ನೀರು ಕೂಡ ಅಷ್ಟೇ ನೋಡ್ಕೊಂಡು ಹಾಕೋಬೇಕು. ನಾನಿಲ್ಲಿ 3 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿದ್ದೀನಿ. ನಾನು ಈ ನೀರು ದೋಸೆ ಕಾವಲಿ ನಾನು ಊರಿಂದ ತಂದಿದ್ದೆ. ಹಾಗೆ ಈ ಕಾವಲಿಗೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಸ್ಟಾರ್ಟಿಂಗಿಂದ ಅದೇ ಎಣ್ಣೆನ ಮತ್ತೆ ಯೂಸ್ ಮಾಡಬೇಕು, ಯಾಕಂದರೆ ಇಲ್ಲಾಂದರೆ ದೋಸೆ ಎದ್ದೇಳಲ್ಲ. ನಾನು ದೋಸೆ ಮಾಡೋ ಹಿಂದಿನ ದಿನನೇ ಇದಕ್ಕೆ ನೈಟು ಎಣ್ಣೆ ಹಾಕಿ ಉಜ್ಜಿಟ್ಟಿದ್ದೆ, ಇಲ್ಲದಿದ್ದರೆ ದೋಸೆ ಎದ್ದೇಳಲ್ಲ. ಹಾಗೆ ಮಂತ್ಲಿಗೆ ಒಂದ್ಸಲ ಆದರೂ ದೋಸೆ ಮಾಡಲೇಬೇಕು, ಇಲ್ಲಾಂದರೆ ದೋಸೆ ಬೇಗ ಎದ್ದೇಳಲ್ಲ. ಇದರಲ್ಲಿ ನೀರು ದೋಸೆ ಮಾಡೋದೇನು ಕಷ್ಟ ಏನಲ್ಲ, ಯಾಕಂದರೆ ನಾನು ಚಿಕ್ಕದಿಂದಲೂ ಕೂಡ ನೀರು ದೋಸೆ ಮಾಡ್ಕೊಂಡು ಬೆಳೆದಿರೋನು, ಸೊ ಅದಕ್ಕೆ ನಂಗೇನು ಕಷ್ಟ ಆಗಲ್ಲ. ದೋಸೆಗೆ ಚಟ್ನಿ ಚೆನ್ನಾಗಿರುತ್ತೆ ಅಂತೇಳಿ ಚಟ್ನಿಗೆ ಏನೇನು ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು, ಹಾಗೆ ಮಿಕ್ಸರ್ ಜಾರ್ನಲ್ಲಿ ರುಬ್ಕೊಂಡಂಥ ಚಟ್ನಿನ ಒಂದು ಪಾತ್ರೆಗೆ ಹಾಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕಲಿಸ್ಕೊಂಡು ಸೈಡ್ಗೆ ಇಟ್ಟು. ನಾರ್ಮಲ್ ಆಗಿ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಒಗ್ಗರಣೆ ಹಾಕೊಂಡ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಅಂತೇಳಿ ಒಗ್ಗರಣೆ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಬೇಕಾದಂಥ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ಕೊಂಡು ನಾನು ಫ್ರೆಶ್ ಅಪ್ ಆಗಾಗ ಹೊರಟೆ. ಸ್ನಾನ ಮುಗಿಸ್ಕೊಂಡು ಬಂದು ರೆಡಿ ಹಾಕೊಂಡೆ. ರೆಡಿಯಾಗಿ ಹಾಗೆ ತಿನ್ಕೊಂಡು ನಾನು ಶೂ ಹಾಕೊಂಡು ಹೊರಟಿದೆ ವರ್ಕಿಗೆ. ಹಾಗೆ ನಾನು ಬಸ್ ಹತ್ಕೊಂಡು ಸ್ಟೋರ್ ಹತ್ರ ಬಂದೆ. ಸ್ಟೋರ್ ಹತ್ರ ಬಂದ್ರೆ ಡ್ರೈನೇಜ್ ಎಲ್ಲ ಹೊಡಿತಾ ಇದ್ರು. ಹಾಗೆ ನಮ್ಮ ಓನರ್ಗೆ ಕಾಲ್ ಮಾಡಿ ಸ್ಟೋರ್ ಕ್ಲೋಸ್ ಮಾಡ್ಕೊಂಡು ನಾವು ಹೋಗಿದ್ದೆ ಮೂವಿ ನೋಡಕ್ಕೆ. ಹೋಗಿದ್ದೆ ವೆಗಾ ಸಿಟಿ ಮಾಲ್ಗೆ. ಇದ್ದಿದ್ದು 12:45ಗೆ. ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಅಂತೇಳಿ ಎಲ್ಲ ಸುತ್ತಾಡ್ಕೊಂಡು ಹಾಗೆ ಮೂವಿ ಟಿಕೆಟ್ ಕೂಡ ಮಾಡ್ಕೊಂಡ್ವಿ. ಹಾಗೆ ನೀರು ಕುಡಿಯೋಣ ಅಂತೇಳಿ ನೀರು ಕುಡಿಯೋಕೆ ಹೋದ್ರೆ ನಮ್ಮ ಪಜಿತಿ ನೀವೇ ನೋಡಿ. ಹಾಗೆ ಮೂವಿ ನೋಡೋ ಟೈಮಲ್ಲಿ ಟೈಮ್ ಪಾಸಿಗೆ ಅಂತೇಳಿ ನಾವು ತಗೊಂಡಿದ್ದು ಪಾಪ್ಕಾರ್ನ್. ನಮ್ಮ ನಿಕ್ಕಿಗೂ ಬೇರೆ ಪಾಪ್ಕಾರ್ನ್ ಇಷ್ಟ ಇರಲಿಲ್ಲ, ಆದರೆ ಈ ಮೂವಿಯಲ್ಲಿ ಮಾತ್ರ ಅರ್ಧ ಪ್ಯಾಕೆಟ್ ಎಲ್ಲ ಪೂರ್ತಿ ಇವಳೇ ಕಾಲ್ ಮಾಡಿದ್ಲು. ಈ ಮೂವಿ ನೇಮ್ ಬಂದು ಮಾ ಅಂತ. ಮೂವಿ ಅಂತೂ ಸಖತ್ತಾಗಿ ಥ್ರಿಲ್ಲಿಂಗ್ ಆಗಿತ್ತು. ಒಂದು ಸಣ್ಣ ತುಣುಕು ನೀವು ನೋಡಿ. ಮೂವಿ ಮುಗಿಸ್ಕೊಂಡು ನಾನು ಸೀದಾ ನನ್ನ ರೂಮಿಗೆ ಬಂದುಬಿಟ್ಟೆ. ಇದರ ಮಿಡ್ಲಲ್ಲಿ ನಂದೇನೇ ಆಕ್ಟಿವ್ಸ್ ಇರಲಿಲ್ಲ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.